ಚೆನ್ನಾಗಿ ಓದಿದ ಮಕ್ಕಳು ಕೆಲಸಕ್ಕೆ ಸೇರಿದರು. ಏನರಪ್ಪ ಮಕ್ಕಳ ತುಂಬ ಸಂತೋಷ ಆಯಿತು ಕೆಲಸ ಸಿಗ್ತಲ್ಲ ಅಂತ ಹೇಳಿ ಹುಡುಗ ಮತ್ತು ಹುಡುಗಿ ಕೇಳಿದೆ ಏನಾಗಬೇಕು ಅಂತ. ಇನ್ನು ಏನಿಲ್ಲ ಮಾಸ್ಟ್ರೇ, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು, ಅಜ್ಜ ಅಜ್ಜಿನ ಚೆನ್ನಾಗಿ ನೋಡ್ಕೋಬೇಕು. ಇಷ್ಟು ದಿನ ನಮಗೆ ಹಳ್ಳಿಯಲ್ಲಿ ಅವರು ದುಡಿದು ನಮ್ಮನ್ನೆಲ್ಲ ಓದಿಸಿ ಇಷ್ಟರ ಮಟ್ಟಿಗೆ ಮಾಡಿದ್ರು. ಇನ್ಮೇಲೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು. ಹಾಗೆ ನಮ್ಮ ಎಲ್ಲ ಅಭಿವೃದ್ಧಿ ಕಾರಣವಾದ ಎಲ್ಲರನ್ನೂ ವಿಶ್ವಾಸದಿಂದ ನೋಡ್ಕೋಬೇಕು, ಅವರಿಗೆ ಕೈಲಾದ ಸಹಾಯ ಮಾಡಬೇಕು ಅಂತ ಹೇಳಿದ್ರು. ತುಂಬ ಸಂತೋಷ ಅಂತ ಹೇಳಿದೆ. ಎಲ್ಲರೊಟ್ಟಿಗೂ ಚೆನ್ನಾಗಿದ್ದರು. ಮಕ್ಕಳು ಒಳ್ಳೆಯವರು ಅನ್ಸ್ಕೊಂಡಿದ್ರು. ಹಾಗೆ ಅವರಿಷ್ಟದಂಗೆ ಎಲ್ಲರಿಗೂ ಸಹಾಯ ಮಾಡ್ತಾ ಬದುಕಿದ್ರು. ಎಲ್ಲರ ಬಾಯಲ್ಲೂ ಇದ್ರಿ ಇಂಥ ಒಳ್ಳೆ ಮಕ್ಕಳಿರ್ಬೇಕಪ್ಪ ಅಂತ. ಆದರೆ ಆ ಮಕ್ಕಳಿಗೂ ಮದುವೆ ಆಯಿತು. ಮದುವೆ ಆಗಿ ಅವರು ಪಟ್ಟಣದಲ್ಲಿ ನೆಲೆಸಿದ್ರು. ಮತ್ತು ಹಳ್ಳಿಯಲ್ಲಿ ಹೋಗಿ ತಂದೆ ತಾಯಿಗಳನ್ನು ಭೇಟಿಯಾದಾಗ, ಅವ್ರ ಬಂಧುಗಳನ್ನು ಭೇಟಿಯಾದಾಗ, ಅಯ್ಯೋ ಆ ಮಕ್ಕಳು ಮೊದಲಿದ್ದಂಗೆ ಇಲ್ಲಪ್ಪ, ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾಯಿದ್ರು, ಈಗ ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ ಅವ್ರು ಬೇಜಾರು ಮಾಡ್ಕೊಂಡ್ರು. ಈಗ ಏನಾಗಿದೆ ಅಂತ ಕೇಳಿದ್ರೆ, ಇಲ್ಲ ಅವರು ಮೊದಲಿನ ಹಾಗೆ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇಲ್ಲ ಅಂತ ನಮಗನ್ನಿಸ್ತಿದೆ ಅಂತ ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಸಂಬಂಧಿಕರು, ಹಾಗೆ ಭೇಟಿಯಾದ ಗೆಳೆಯರನ್ನು ಕೂಡ ಅವ್ರು ಮೊದಲಿದ್ದಂಗೆ ಇಲ್ಲಪ್ಪ ಅಂತ. ಈಗ ಈ ಥರ ಬಿರುಕು ಯಾತಕ್ಕೆ ಬರುತ್ತೆ ಅಂತ ಒಂದು ಯೋಚನೆ ಮಾಡಿದ್ರೆ, ಅದು ಅತಿ ಸಹಜವಾಗಿ ನಮ್ಮ ದೃಷ್ಟಿಯಲ್ಲಿರುವ ತಪ್ಪು ಅಂತ ನಾವು ಯೋಚನೆ ಮಾಡಲ್ಲ. ಯಾಕೆ ಅಂದರೆ, ಅವರು ಅನುಭವಿಸಿದ ಮೊದಲಿನ ಪರಿಸ್ಥಿತಿ ಬೇರೆ, ಈಗ ಅನುಭವಿಸುತ್ತಿರುವ ಸ್ಥಿತಿ ಬೇರೆ ಅಂತ ನಾವು ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಈ ಥರ ಮನಸ್ಥಿತಿ ಬರುತ್ತೆ ಅಲ್ವಾ. ಈಗ ಉದಾಹರಣೆಗೆ ನೋಡಿ, ತಾಯಿ ಮಕ್ಕಳಿಗೆ ಊಟ ಹಾಕಿ ತೃಪ್ತಿ ಪಡುವಂಥ ಒಂದು ಜೀವ, ಯಾವಾಗಲೂ ತನ್ನ ಸಂಸಾರಕ್ಕೆ ಎಲ್ಲ ಕೊಟ್ಟು ಅವರು ತೃಪ್ತಿಯಿಂದ ಇರುವಂತೆ ನೋಡಿಕೊಳ್ಳುವ ಜೀವ ಅದು. ಆದರೆ ಅವ್ರಿಗೆ ವಯಸ್ಸಾದ ಮೇಲೆ ಅವ್ರಿಗೆ ಯಾಕಪ್ಪ ತೊಂದರೆ ಕೊಡ್ತೀರಿ, ಪಾಪ ಅವ್ರ ಪಾಡಿಗೆ ಅವ್ರು ಇರಲಿ ಅಂತ ಬೇರೆಯವ್ರು ಹೇಳಿದಾಗ ಈ ತಾಯಿ ಜೀವಕ್ಕೆ ಸಹಜವಾಗಿ ಬೇಜಾರಾಗುತ್ತೆ. ಅಂದರೆ ಅವರು ತಮ್ಮ ಪರಿಸ್ಥಿತಿಯನ್ನು, ಬದಲಿನ ಪರಿಸ್ಥಿತಿಯನ್ನು, ಕೈಕಾಲು ನೋವಿನ ಪರಿಸ್ಥಿತಿಯನ್ನು, ದೇಹದ ಅನಾರೋಗ್ಯದ ಪರಿಸ್ಥಿತಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ಅಯ್ಯೋ ಇವರೆಲ್ಲ ಬದಲಾಗ್ಬಿಟ್ರು ಅಂತ ಹೇಳುವುದು ಬಹುಶಃ ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳದೆ ಈ ಸಂಬಂಧಗಳ ಬಿರುಕು ಬಿಡುವುದಕ್ಕೆ ಕಾರಣ ಅಂತ ಅನಿಸುತ್ತೆ. ಈ ಥರ ಮನುಷ್ಯರು ಪರಿಸ್ಥಿತಿಗೆ ಹೊಂದಿಕೊಳ್ಳದೆ ಗೆಳೆತನದಲ್ಲೋ ಸಂಬಂಧಗಳಲ್ಲೋ ಬಿರುಕು ಬಿಡುವಾಗ ಬಹುಶಃ ವಿಚಿತ್ರ ಅನಿಸುತ್ತೆ. ಇದನ್ನ ಸರಿಪಡಿಸ್ಕೊಂಡ್ರೆ ಜೀವನ ಎಷ್ಟೋ ಆರಾಮಿರುತ್ತೆ ಅನಿಸುತ್ತೆ ನನಗೆ, ಅಲ್ವಾ? ಏನು ಅನ್ನಿಸ್ತು ನಿಮಗೆ? ನಮಸ್ತೆ. ಸ್ವಲ್ಪ